ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ಕೂಡ ನಾನು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಸಬ್ಜೆಕ್ಟ್ನ ತೊಗೊಂಡು ಬಂದಿದ್ದೀನಿ. ನಿಮ್ಮ ಎಲ್ಲರಿಗೂ ತುಂಬಾ ಒಂದು ಹೆಲ್ಪ್ ಆಗೋವಂಥ ಒಂದು ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ನಿಮಗೆ ಇವತ್ತು ತೊಗೊಂಡು ಬಂದಿರೋವಂಥ ಯಾವುದದು ಟಾಪಿಕ್ ಅಂತ ಹೇಳಿದ್ರೆ ಝೀಬೋ ಸಿಂಬಲ್ಸ್ಗಳ ಬಗ್ಗೆ ನಾನು ತೊಗೊಂಡು ಬಂದಿದ್ದೀನಿ. ಝೀಬೋ ಸಿಂಬಲ್ ಅಂದರೆ ಇಟ್ಸ್ ಎ ಏಂಜಲಿಕ್ ಸಿಂಬಲ್ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ರೇಖಿ ಸಿಂಬಲ್ಸ್ಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಕೊಟ್ಟಿದ್ದೀನಿ. ಇವತ್ತು ನಾನು ತೊಗೊಂಡು ಬಂದಿರೋ ಅಂಥದ್ದು ಝೀಬೋ ಸಿಂಬಲ್ ಬಗ್ಗೆ. ಝೀಬೋ ಸಿಂಬಲ್ ಅಂದ ತಕ್ಷಣ ನಾನು ಆವಾಗಲೇ ಹೇಳಿದೆ ಇಟ್ಸ್ ಎ ಏಂಜಲಿಕ್ ಸಿಂಬಲ್ಸ್ ಅಂತ. ಸೊ ಇದನ್ನು ನೀವು ಇವತ್ತು ತೊಗೊಂಡು ಬಂದಿರೋ ಅಂಥದ್ದು ಹೀಲಿಂಗ್, ಅದರಲ್ಲೂ ಕೂಡ ಹೀಲಿಂಗ್ ಸಿಂಬಲನ್ನು ನಾನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಹೀಲಿಂಗ್ ಅಂದ ತಕ್ಷಣ ಸಾಕಷ್ಟು ಫಿಸಿಕಲಿ, ಮೆಂಟಲಿ ಮತ್ತು ಸ್ಪಿರಿಚುಯಲಿ ನಮ್ಮ ಕೆಲವೊಂದು ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಸೊ ಫಿಸಿಕಲ್ ಆಗಿ ನಾವು ಬರೋವಂಥ ಸಾಕಷ್ಟು ಕಾಯಿಲೆಗಳಿರ್ಬೋದು, ಮೆಂಟಲಿ ಬರೋವಂಥ ಸಾಕಷ್ಟು ಕಾಯಿಲೆಗಳನ್ನು ನಾವು ಈ ಝೀಬೋ ಸಿಂಬಲನ್ನು ಯೂಸ್ ಮಾಡಿ ಹೇಗೆ ನಾವು ಹೆಲ್ತಿಯಾಗಿರೋವಂಥದ್ದು, ವಿತೌಟ್ ಟ್ಯಾಬ್ಲೆಟ್, ವಿತೌಟ್ ಇಂಜೆಕ್ಷನ್, ಅಂದರೆ ಯಾವುದೇ ಥರದ ಔಷಧಿಗಳನ್ನು ನಾವು ತೆಗೆದುಕೊಳ್ಳದೇನೆ ನಾವು ಒಂದು ಶಕ್ತಿಯಿಂದ, ಒಂದು ಪವರ್ ಅಂತ ನಾವೇನು ಕರಿತೀವಿ, ಆ ಪವರಿಂದ ನೇಚರ್ ಕೊಡೋ ಅಂಥ ಎಲ್ಲ ಥರದ ಒಂದು ಶಕ್ತಿಗಳನ್ನು ಉಪಯೋಗ ಮಾಡಿಕೊಂಡು ಅದನ್ನು ಸಿಂಬಲ್ಗಳಲ್ಲಿ ನಾವು ಯೂನಿವರ್ಸ್ ಕಡೆಯಿಂದ ಸಿಗುವಂಥ, ಏಂಜಲ್ ಕಡೆಯಿಂದ ಸಿಗುವಂಥ ಸಿಂಬಲ್ಸ್ಗಳನ್ನು ನಾವು ಯಾವ ರೀತಿ ಉಪಯೋಗ ಮಾಡಿಕೊಂಡು ನಮ್ಮಲ್ಲಿ ಬರುವಂಥ ಕಾಯಿಲೆಗಳನ್ನು ನಾವು ಹೀಲ್ ಮಾಡ್ಕೊಳ್ಬೋದು ಅಂತ. ಮೇನಾಗಿ ಈ ಝೀಬೋ ಸಿಂಬಲ್ ಅನ್ನೋದೇ ಒಂದು ಹೀಲಿಂಗ್ ಸಿಂಬಲ್ ಅಂತಲೇ ನಾವು ಕರಿತೀವಿ. ಅಂದರೆ ಝೀಬೋನಲ್ಲಿ ಸಾಕಷ್ಟು ಹೀಲಿಂಗ್ ಸಿಂಬಲ್ಸ್ಗಳು ಬರುತ್ತೆ. ಅದರಲ್ಲಿ ನಾನಿವತ್ತು ತಗೊಂಡಿರೋ ಅಂಥದ್ದು ಆಕಾಶ್ವ ಅಂತ ಒಂದು ಸಿಂಬಲನ್ನು ತಗೊಂಡಿದ್ದೀನಿ. ಈ ಆಕಾಶ್ವ ಸಿಂಬಲ್ಲು ಡೇ ಟು ಡೇ ಲೈಫಲ್ಲಿ ನಮಗೆ ಹೊಟ್ಟೆ ನೋವು, ತಲೆನೋವು, ಫೀವರ್ ಬಂದಿದೆ, ಕೋಲ್ಡು, ಕಾಫು, ಇನ್ನು ಏನೇನೆಲ್ಲ ಇರುತ್ತೆ ಅಲ್ವಾ, ಆ ಥರ ಒಂದು ಇದರಲ್ಲಿ ನಾವು ಈ ಆಕಾಶ್ವ ಸಿಂಬಲನ್ನು ನಾವು ಯೂಸ್ ಮಾಡಿದಾಗ ನಿಮಗೆ ಆದಷ್ಟು ಬೇಗ ರಿಲೀಫ್ ಸಿಗುತ್ತೆ. ಹಾಗೂ ನಿಮಗೆ ಸ್ವಯಂ ಚಿಕಿತ್ಸೆ ಕೂಡ ನೀವು ಮಾಡ್ಕೊಳ್ತಾ ಇರ್ತೀರಿ. ಮಾನಸಿಕವಾಗಿಯೂ ಅಷ್ಟೇ ಸಾಕಷ್ಟು ಒಮ್ಮೊಮ್ಮೆ ನೋಡಿ ಸಡನ್ನಾಗಿ ಟೆನ್ಷನ್ ತೊಗೊಳ್ಳೋವಂಥದ್ದು, ಸಡನ್ನಾಗಿ ಏನೋ ಲೋನ್ಲಿನೆಸ್ ಇದೆ, ಏನೋ ನನಗೆ ಬಿಟ್ರ್ನೆಸ್ಸು, ಒಂಥರ ಹೇಳ್ಕೊಳಕ್ಕಾಗದೇ ಇರೋವಂಥ ಆ್ಯಂಗ್ಸೈಟಿ ಸ್ಟಾರ್ಟ್ ಆಯಿತು, ಡಿಪ್ರೆಷನ್ ಸ್ಟಾರ್ಟ್ ಆಯಿತು. ಇಂಥ ಸಂದರ್ಭಗಳಲ್ಲಿ ಈ ಆಕಾಶ್ವ ಅಂತ ಸಿಂಬಲ್ಲು ತುಂಬಾ ಯೂಸ್ಫುಲ್ಲಾಗಿ ನಿಮಗೆ ಹೀಲ್ ಮಾಡುತ್ತೆ, ನಿಮಗೊಂದು ಎನರ್ಜಿ ಕೊಡುತ್ತೆ. ಈ ಆಕಾಶ್ವ ಸಿಂಬಲ್ಲು ಏನಿದೆಯಲ್ವಾ, ಈ ಸಿಂಬಲನ್ನು ಯಾರೆಲ್ಲ ಹೆಲ್ತ್ ಇಶ್ಯೂಸಿಂದ ಸಫರ್ ಮಾಡ್ತಾ ಇರ್ತೀರೋ, ಹೆಡ್ಡೇಕು, ಸ್ಟಮಕ್ ಪೇನು, ಅಥವಾ ಕೋಲ್ಡು, ಕಾಫು, ಫೀವರು, ಬಾಡಿ ಪೇನು, ಲ್ಯಾಕ್ ಆಫ್ ಸ್ಲೀಪೂ ಕೂಡ ಇರ್ಬೋದು. ಅಂದರೆ ನಿದ್ದೆ ಆಗದೆ ಇದ್ದಾಗ ಏನಾಗುತ್ತೆ, ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ, ಪ್ರೆಷರ್ಸ್ ಜಾಸ್ತಿ ಆಗುತ್ತೆ. ಇಂಥ ಸಂದರ್ಭದಲ್ಲೂ ಕೂಡ ಅಂದರೆ ಬೋತ್ ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತಿಗೂ ಕೂಡ ನೀವು ಇದನ್ನು, ಹಾಗೆ ಭಯ, ಆತಂಕ, ಅನುಮಾನ ಏನೇನೋ ಆಗ್ತಾಯಿದೆ, ಅನ್ಈಸಿನೆಸ್ ಫೀಲ್ ಆಗ್ತಿದೆ ಅನ್ನೋರು ಕೂಡ ಈ ಒಂದು ಆಕಾಶ್ವ ಸಿಂಬಲನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಈ ಆಕಾಶ್ವ ಸಿಂಬಲ್ಲು ಕಲ್ಲರು ನೀವು ಬ್ಲೂ ಕಲ್ಲರಲ್ಲಿ ನೀವು ನಿಮ್ಮ ಬಾಡಿ ಲೆಫ್ಟ್ ಸೈಡ್ ಆಫ್ ದ ಬಾಡಿನಲ್ಲಿ ನೀವು ಡ್ರಾ ಮಾಡ್ಕೊಳ್ಬೇಕಾಗತ್ತೆ. ಆಕಾಶ್ವ ಸಿಂಬಲ್ನ ನೋಡಿ, ನೀವು ಎಲ್ಲೇ ಒಂದು ಬಾಡಿ ಪಾರ್ಟ್ ಏನಿದೆಯಲ್ಲ ಲೆಫ್ಟ್ ಸೈಡಲ್ಲಿ, ಇನ್ಕ್ಲೂಡಿಂಗ್ ನಿಮ್ಮ ಕಾಲು ಒಳಗಡೆಗೆ, ಬೆನ್ನು, ಈ ಯಾವುದೇ ಒಂದು ಪಾರ್ಟಲ್ಲಿ ನೀವು ಇದನ್ನು ಡ್ರಾ ಮಾಡ್ಕೊಳ್ಬೋದು. ಬ್ಲೂ ಕಲರ್ ಪೆನ್ನಲ್ಲಿ ಡ್ರಾ ಮಾಡ್ಕೊಳ್ಳಿ. ಹಾಗೆಯೇ ನೀವು ಇವಾಗ ಫಾರ್ ಎಕ್ಸಾಂಪಲ್ ಕೈನಲ್ಲೋ ಈ ಕಡೆನೋ ನೀವು ಡ್ರಾ ಮಾಡ್ಕೊಂಡಿದ್ದೀರಿ ಅಂದರೆ ನೀವು ಈ ಆಕಾಶ್ವ ಸಿಂಬಲ್ ಮೇಲೆ ಕೈ ಇಟ್ಬಿಟ್ಟು ನೀವು ಏನು ಹೇಳಬೇಕು, ನಿಮಗೆ ಯಾವ ರೀತಿಯಾದ ತೊಂದರೆ ಇದೆ ನೋಡ್ಕೊಳ್ಳಿ. ಇದು ತುಂಬ ಟ್ರೆಮೆಂಡಸ್ ರಿಸಲ್ಟ್ ಕೊಡುತ್ತೆ. ಇವಾಗ ಸದ್ಯಕ್ಕೆ ನನಗೆ ಹೆಡ್ಡೇಕ್ ಬಂದಿದೆಯಪ್ಪ, ನನಗೆ ಹೊಟ್ಟೆ ನೋವು ಬಂದಿದೆ, ಸಡನ್ ಫೀವರ್ ಬಂದಿದೆ, ಅನ್ಈಸಿನೆಸ್ ಇದೆ ಅಂತ ಯಾರಿಗೆಲ್ಲ ಅನಿಸಿದ್ರು ಕೂಡ ಈ ಸಿಂಬಲನ್ನು ಡ್ರಾ ಮಾಡ್ಕೊಂಡು ನೋಡಿ. ಮತ್ತು ಈ ಸಿಂಬಲ್ಲು ಯಾವುದಕ್ಕೆ ರಿಲೇಟೆಡ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ನಮ್ಮ ಫಿಸಿಕಲ್ ಬಾಡಿನಲ್ಲಿ ಡೈರೆಕ್ಟಾಗಿ ಬ್ಲಡ್ಡಿಗೆ ಇದು ಹೀಲ್ ಮಾಡೋಷ್ಟು ಕೆಪಾಸಿಟಿ ಇದೆ.
ಎಷ್ಟೋ ಜನಕ್ಕೆ ಬ್ಲಡ್ ಕಮ್ಮಿ ಆಗಿದೆ ಅಂತ ಹೇಳ್ತಿರ್ತೀರಿ, ಸಪ್ಲಿಮೆಂಟ್ಸ್ ತಗೊಳ್ತಾ ಇರ್ತೀವಿ. ಸೊ ಇಂಥವರೆಲ್ಲ ಈ ಸಿಂಬಲ್ಗಳನ್ನು ನಾವು ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ನಮಗೆ ಏಂಜಲ್ ಕಡೆಯಿಂದ ಬಂದಿರೋಂಥ ಏಂಜಲ್ಸ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡಿ, ಏಂಜಲ್ಸ್ಗಳಿಗೆ ನಾವು ಈ ವಿಶಸ್ನ ಅಂದರೆ ನನ್ನ ಹೆಲ್ತ್ ವಿಶಸ್ನ ಕಳಿಸಿ, ಇದು ಎಲ್ಲ ರೀತಿಯಿಂದನೂ ನಮಗೆ ಡೈರೆಕ್ಟಾಗಿ ಯೂನಿವರ್ಸ್ ಕಡೆಯಿಂದನೇ ನಮಗೆ ಹೀಲಿಂಗ್ ಪ್ರಾಸೆಸ್ಸು ಶುರು ಆಗುತ್ತೆ. ಯಾರೆಲ್ಲ ಇದಕ್ಕೇನು ನೀವು ಕ್ಲಾಸ್ ಅಟೆಂಡ್ ಮಾಡಬೇಕು ಹಾಗೆ ಹೀಗೆ ಅಂತ ಏನು ಭಯಪಡೋದೇ ಈ ನಾನು ಕೊಟ್ಟಿರೋವಂಥ ಈ ಸಿಂಬಲನ್ನು ಹಾಕ್ಕೊಳ್ಳಿ. ಯಾರೆಲ್ಲ ಹುಷಾರಿಲ್ವೋ ಅವರೆಲ್ಲ ನೀವು ಸ್ಪಾಟಲ್ಲೇ ರಿಸಲ್ಟನ್ನು ನೀವು ನೋಡ್ಬೋದು. ಇನ್ನೂ ಈ ಸಿಂಬಲ್ಸ್ಗಳನ್ನು ನಾವು ತುಂಬ ಡೀಟೇಲ್ ಆಗಿ ಕಲಿಬೇಕು. ಇದರಲ್ಲಿ ಯಾವುದೇ ಥರದ ನಾವು ಡೌಟ್ಸ್ ಇಟ್ಕೊಳ್ಳೋದೇ ಇದನ್ನು ಕಲಿಬೇಕು ಅಂತ ನಿಮಗೇನಾದರೂ ಅನಿಸಿದರೆ ಖಂಡಿತ ಕಮೆಂಟ್ ಮಾಡಿ. ಝೀಬೋ ಕ್ಲಾಸ್ಗಳು ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ. ಝೀಬೋ ಕ್ಲಾಸಿಗೂ ಕೂಡ ನೀವು ಅಟೆಂಡ್ ಮಾಡ್ಬೋದು. ಹಾಗೆಯೇ ಏನಂತ ಅಫರ್ಮೇಷನ್ ಮಾಡ್ಕೊಳ್ಬೇಕು ಅಂದರೆ, ಐ ಆಮ್ ಹೀಲ್ಡ್ ಫಿಸಿಕಲಿ, ಮೆಂಟಲಿ ಆ್ಯಂಡ್ ಸ್ಪಿರಿಚುಯಲಿ. ಈ ಒಂದು ಅಫರ್ಮೇಷನ್ನ ನೀವು ಹೇಳ್ತಾ ಹೋಗಿ. ಐ ಆಮ್ ಹೀಲ್ಡ್ ಫಿಸಿಕಲಿ, ಮೆಂಟಲಿ ಆ್ಯಂಡ್ ಸ್ಪಿರಿಚುಯಲಿ. ಇದನ್ನು ನೀವು ಹೇಳ್ತಾ ಹೋಗಿ. ಈ ಸಿಂಬಲ್ನ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟಲ್ಲಿ ಬ್ಲೂ ಕಲರ್ ಇಂಕಲ್ಲಿ ಡ್ರಾ ಮಾಡ್ಕೊಳ್ಳಿ, ವಿಶಸ್ ಮಾಡ್ಕೊಳ್ಳಿ. ಹಾಗೆ ಕಣ್ಣು ಮುಚ್ಕೊಂಡು ಹೇಳಿ, ಯೂನಿವರ್ಸ್ಗೆ, ಆ ಏಂಜಲ್ಸ್ಗೆ ಕನೆಕ್ಟ್ ಮಾಡಿಕೊಂಡು ಹೇಳಿ, ನನಗೆ ಈ ಡಿಸೀಸ್ ಇದೆ, ಇದನ್ನು ಹೀಲ್ ಆಗಲಿ. ಎಷ್ಟೋ ಜನ ಸಡನ್ನಾಗಿ ಗಿಡ್ಡಿನೆಸ್ ಬಂತು, ಹೆಡ್ಏಕ್ ಬಂತು, ಏನೋ ಹೇಳ್ತಿರ್ತಾರೆ. ಅಂಥವರೆಲ್ಲ ನೀವು ಆಫೀಸಲ್ಲಿ ಎಷ್ಟೋ ಜನ ಕೂತ್ಕೊಂಡು ವರ್ಕಿಂಗ್ ಮಾಡ್ತಾ ವುಮೆನ್ಸ್ಗಳು ಅಥವಾ ಹೌಸ್ ವೈಫ್ಗಳು ಇನ್ನು ಎಲ್ಲೆಲ್ಲೋ ಒಂದು ಸಡನ್ನಾಗಿ ಟೆನ್ಷನ್ಸಿಗೆ, ಪ್ರೆಷರ್ಸಿಗೆ, ಏನೋ ಸಡನ್ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅಂಥವರೆಲ್ಲರೂ ಈ ಸಿಂಬಲನ್ನು ಯೂಸ್ ಮಾಡಿ. ಇನ್ನೂ ನಿಮಗೆ ಕ್ರಿಸ್ಟಲ್ಸು ಏನಾದರೂ ನಿಮಗೆ ಐಡಿಯಾ ಇತ್ತು, ನಿಮಗೆ ನಿಮ್ಮ ಹತ್ರ ಒಳ್ಳೊಳ್ಳೆ ಕ್ರಿಸ್ಟಲ್ಸ್ ಇತ್ತು, ನಿಮಗೆ ಕ್ರಿಸ್ಟಲ್ಸ್ ಬಗ್ಗೆ ನಾಲೆಡ್ಜ್ ಇದೆ ಅಂತ ಅನ್ನೋರು ಖಂಡಿತ ಫ್ಲೋರೈಟ್ ಅಂತ ಹೇಳಿ ಒಂದು ಕ್ರಿಸ್ಟಲ್ ಬರುತ್ತೆ. ಆ ಫ್ಲೋರೈಟ್ ಕ್ರಿಸ್ಟಲನ್ನು ನೀವು ಯಾವಾಗಲೂ ನಿಮ್ಮೊಟ್ಟಿಗೆ ಇಟ್ಕೊಂಡು ಝೀಬೋ ಸಿಂಬಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ಯೂನಿವರ್ಸಿಗೆ ಕನೆಕ್ಟ್ ಮಾಡಿಕೊಂಡು ಏಂಜಲ್ಸ್ಗೆ ನಿಮ್ಮ ವಿಶಸ್ನ ಕಳಿಸ್ತಾ ನಿಮ್ಮಲ್ಲಿರೋ ಅಂಥ ಅನಾರೋಗ್ಯವನ್ನು ಹೀಲ್ ಮಾಡಿಕೊಂಡು ನಿಮಗೆ ನೀವೇ ಸ್ವಯಂ ಚಿಕಿತ್ಸೆಯನ್ನು ಕೊಟ್ಕೊಂಡು ಹೀಲ್ ಮಾಡ್ಕೊಳ್ಳಿ, ಆರೋಗ್ಯವಂತರಾಗಿ. ಇದು ಮೇನಾಗಿ ಚಿಕಿತ್ಸಾ ಒಂದು ಸಿಂಬಲ್ಲು. ಇದನ್ನು ನಾವು ಎಲ್ಲ ಸಾಕಷ್ಟು ವಿಚಾರಗಳಿಗೆ ಅಂದರೆ ದೇಹದ ಮಾನಸಿಕವಾದ ತೊಂದರೆಗಳಿಗೆ, ಅನಾರೋಗ್ಯಕ್ಕೆ ಈ ಸಿಂಬಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಆಕಾಶ್ವ ತುಂಬಾ ಪವರ್ಫುಲ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮತ್ತೊಂದು ಒಳ್ಳೆಯ ಸಿಂಬಲ್ ಜೊತೆಗೆ ಅಥವಾ ಒಳ್ಳೆಯ ಟಾಪಿಕ್ಕು ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆಗೆ ಬರ್ತೀನಿ. ಹೋಗಿ ಬರಲ್ಲ. ನಮಸ್ಕಾರ.